ಹ್ಯಾಪಿ ಯೋಗ ಡೇ ಟು ಆಲ್. ನಮ್ಮ ಪಟ ಈಗ ಹಾರೋಕೆ ರೆಡಿಯಾಗಿದೆ, ಈಗ ಹಾರಿಸೋಣ. ಹಲೋ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವತ್ತು 21st ಜೂನ್ ಯೋಗ ಡೇ ಇದೆ. ಇವತ್ತು ನಾನು ಬೆಳಗ್ಗೆ ನೋಡಿ ರೆಡಿಯಾಗಿ ಸ್ಕೂಲ್ಗೆ ಹೋಗಿದ್ದೆ. ಸ್ಕೂಲಲ್ಲಿ ಯೋಗ ಸೆಲೆಬ್ರೇಷನ್ ಮಾಡಿದ್ವಿ. ಈಗ ನಾನು ಬಂದೆ. ಈಗ ಫಸ್ಟು ಫ್ರೆಶ್ ಅಪ್ ಆಗಬೇಕು. ಫ್ರೆಶ್ ಅಪ್ ಆಗ್ತೀನಿ ಈಗ ಫಸ್ಟ್. ಈಗ ಫ್ರೆಶ್ ಅಪ್ ಆಗಿದ್ದೀನಿ. ಇನ್ನೊಂದು ನಿಮ್ಗೆ ಹೇಳ್ಬೇಕಿತ್ತು, ಹ್ಯಾಪಿ ಯೋಗ ಡೇ ಟು ಆಲ್. ಇವತ್ತು ಏನಂದರೆ, ಯೋಗ ಡೇ ಅಂದರೆ ನಾವು ಯೋಗನ ಮಾಡಬೇಕು. ಇವತ್ತೊಂದು ದಿವಸ ಅಂಥೇಳಿ ಆ ಯೋಗಕ್ಕೆ ಮಾಡೋದು. ಅಂದರೆ ನಾವು ಎಲ್ಲರೂ ಬ್ಯುಸಿಯಾಗಿರ್ತಾರಲ್ಲ ಅವ್ರವ್ರ ಕೆಲಸದಲ್ಲಿ, ಇವತ್ತೊಂದು ಎಲ್ಲರೂ ಯೋಗನ ಮಾಡ್ತಾರೆ ಇವತ್ತು. ಅದಕ್ಕಾಗಿ ಈ ಯೋಗ ಡೇನ ಆಚರಿಸ್ತೀವಿ. ಎಲ್ಲರೂ ಯೋಗನ ಸೆಲೆಬ್ರೇಟ್ ಮಾಡ್ತಾರೆ, ಯೋಗ ಡೇನ. ನೀವು ದಿನಾನೂ ಮಾಡಬೇಕು. ಯೋಗದಿಂದ ಏನಂದರೆ ಬೆನಿಫಿಟ್ಟು, ಬಾಡಿದು ಮತ್ತು ಎಲ್ಲನೂ ನಮ್ಮ ಕೈಲಿ ಇರುತ್ತೆ. ಅಂದರೆ ರಾಜ್ಕುಮಾರ್ ಅವರು ನೋಡಿ ಯಾವ ಥರ ಮಾಡ್ತಿದ್ರು ಯೋಗನ. ಅವರು ಫಿಟ್ನೆಸ್ ಯಾವ ಥರ ಇತ್ತು ಅಂದರೆ, ನಾವು ಫಿಟ್ನೆಸ್ಗೋಸ್ಕರ ಮತ್ತು ನಮ್ಮ ಬಾಡಿಯಲ್ಲಿ ಕರೆಕ್ಟ್ ಇರೋಕ್ಕೋಸ್ಕರ ನಾವು ಯೋಗನ ಮಾಡಬೇಕು. ನಾವಂತರೂ ಮಾಡ್ತೀವಿ. ನಾವು ಸ್ಯಾಟರ್ಡೆ ಸ್ಕೂಲಲ್ಲಿ ಮಾಡಿಸ್ತಿರ್ತಾರೆ ಯೋಗದ್ದು ಸ್ಟೆಪ್ಸ್ ಎಲ್ಲ ನಾವು ಮಾಡ್ತೀವಿ. ನಾವಂತರೂ ಮಾಡ್ತೀವಿ. ನೀವು ಕೂಡ ಮಾಡಿ, ಯಾವಾಗಾದರೂ ಸಂಡೇನಾದರೂ ಮಾಡಿ. ಅದು ಚಲೋ. ಒಟ್ಟು ಸ್ಯಾಟರ್ಡೆ ಸಂಡೇ ಮಾಡಿ. ಯೋಗ ಒಟ್ಟು ಮೈಂಡಿಗಾಯಿತು, ಮೈಂಡು ಫ್ರೆಶ್ ಆಗುತ್ತೆ. ಮೆಡಿಟೇಷನಿಂದ ಆಯ್ತಲ್ಲ, ಭಾಳ ಬೆನಿಫಿಟ್ ಇದೆ. ಪ್ರಾಣಾಯಾಮ ಆಯಿತು, ಮತ್ತು ಸೂರ್ಯ ನಮಸ್ಕಾರ ಮಾಡಿದ್ವಿ ಇವತ್ತು ಸ್ಕೂಲಲ್ಲಿ. ನಾವು ಇವತ್ತೊಂದು ಭಾಳ ಆಸನ ಮಾಡಿದ್ವಿ. ಇವತ್ತೆಲ್ಲ ಯೋಗ ಸರ್ ಬಂದಿದ್ದರು ಮಾಡಿಸೋಕ್ಕೆ. ನಮಗೂ ಕೂಡ ಖುಷಿ ಆಯಿತು. ನಾವು ಬೆಳಗ್ಗೆ ಜಲ್ದಿ ಹೋಗಿದ್ವಿ. 1 ತಾಸಿತ್ತು ಅಷ್ಟೇ, 1 ತಾಸಿತ್ತು. ಚೆನ್ನಾಗಾಯಿತು, ಮಾಡಿದ್ವಿ. ಮತ್ತು ಈಗ ಬಂದು ನಾನು ಫ್ರೆಶ್ ಅಪ್ ಆಗಿದ್ದೀನಿ. ಈಗ ಫಸ್ಟು ನಾಷ್ಟ ಮಾಡಬೇಕು. ಈಗ ನಾಷ್ಟ ಮಾಡ್ತೀನಿ. ನಾಷ್ಟಕ್ಕೆ ಉಪ್ಪಿಟ್ಟಿದೆ. ಗೈಸ್, ನಾನು ಮಾರ್ಕೆಟ್ಗೆ ಹೋಗಿದ್ದೆ. ಯಾಕಂದರೆ ನೋಡಿ, ಟೊಮೆಟೊ ತರೋದಿತ್ತು, ಅದಕ್ಕೆ ಹೋಗಿದ್ದೆ. ಹೊರಗಡೆ ಮಾತ್ರ ಫುಲ್ಲು ಬಿಸಿಲಿದೆ. ಇನ್ನೂವರೆಗೂ ಸಮ್ಮರ್ ಹೋಗಿಲ್ಲ ನೋಡಿ. ಈಗ ಜೂನ್ ಇದು, ಇನ್ನೂ ಮಟ್ಟ ಸಮ್ಮರ್ ಹೋಗಿಲ್ಲ, ಅಷ್ಟು ಬಿಸಿಲಿದೆ ಹೊರಗಡೆ. ಗೈಸ್, ನಾನು ಈಗ ಒಂದು ಐಡಿಯಾ ಬಂದಿದೆ. ಅಂದರೆ ಏನಂದ್ರೆ, ಗಾಳಿ ಅಂತೂ ಐತಿ ನೋಡಿ, ಲಾಡಾಗತ್ತವ ಮರ, ಗಾಳಿ ಐತಿ. ನಾನು ಈಗ ಗಾಳಿಪಟ ಮಾಡ್ಬೇಕು ಅನ್ಕೊಂಡೀನಿ. ಅಂದರೆ ಈ ಸೀಸನ್ ಅಲ್ಲ, ಗೊತ್ತೈತಿ. ಆದರೂ ಹಾರ್ತೈತಿ ಎಲ್ಲ ಗೊತ್ತಿಲ್ಲ, ನೋಡೋಣ. ಆದರೆ ಗಾಳಿ ಅಂತೂ ಐತಿ. ಅದಕ್ಕೆ ನಾನು ನೋಡ್ರಿ, ಹಿತ್ತಲ್ದಾಗ ಇಲ್ಲಿ ಗಾಳಿ ಐತಿ. ನಾನು ಈಗ ಮ್ಯಾಗ ಹೋಗಿ ಮಾಡ್ಬೇಕು, ಫುಲ್ ಟೆರಸ್ ಮೇಲೆ. ಅಲ್ಲಿ ಹೋಗಿ ಹಾರಿಸೋದು ಗಾಳಿಪಟನ. ಈಗ ನಾನು ಈ ಹಾಳಿಲೇ ಮಾಡ್ಬೇಕು ಅನ್ಕೊಂಡೀನಿ. ಈ ಪ್ಲಾಸ್ಟಿಕ್ ಹಾಳಿಲೆ ಟ್ರಾನ್ಸ್ಪರೆಂಟ್ ಐತಿ ಫುಲ್. ಇದರಲ್ಲೇ ಈಗ ನನಗೂ ಅಷ್ಟು ಇದ್ರ ಬಗ್ಗೆ ಮಾಹಿತಿ ಇಲ್ಲ. ಸ್ವಲ್ಪ ನೋಡಿ ಯೂಟ್ಯೂಬ್ನಲ್ಲಿ ಸರ್ಚ್ ಮಾಡಿ ಮಾಡ್ತೀನಿ, ಆಯಿತಾ. ಇದ್ರಾಗ ಮಾಡೋದು. ಇದು ನೋಡಿ, ಇಷ್ಟು ಗಟ್ಟಿ ಐತಿ. ಅರಿಲ್ಲ, ಇದು ದಾರ ಇದಾದ್ರೆ ಗಾಳಿಪಟದ್ದು ಫುಲ್ಲು ಗಟ್ಟಿ ಐತಿ ಗಾಯ್ಸ್. ಇದು ಒಟ್ಟಾರೆ ಅಲ್ಲ, ಅದನ್ನು ಯೂಸ್ ಮಾಡಿ ಹಾರಿಸೋದು. ಬರಲ್ ಕಡ್ಡಿ ಮತ್ತು ಕತ್ರಿ, ಪ್ಲಾಸ್ಟರ್ ನೋಡಿ. ಇದು ಗಮ್ ಹತ್ತಲ್ಲ ಇದ್ರ ಮೇಲೆ, ಅದಕ್ಕೆ ಪ್ಲಾಸ್ಟರ್ ಬೇಕು. ಮತ್ತು ಗಟ್ಟಿಯಾದ ದಾರ ಇಟ್ಕೊಂಡಿದ್ದೀನಿ ಸೂತ್ರ ಎಲ್ಲ ಹಾಕೋಕ್ಕೆ. ಮತ್ತು ಈಗ ಯಾವ ಥರ ಮಾಡೋದಂತ ಮಾಡೋಣ ಬನ್ನಿ. ಗೈಸ್ ನೋಡಿ, ಈಗ ರೆಡಿ ಆಯಿತು. ಈಗ ಇದಕ್ಕೆ ಸೂತ್ರ ಕಟ್ಟೋದಷ್ಟೇ ಇರೋದು, ಬಾಕಿ ಇರೋದು. ಅದರ ಮುಗಿಸಿದ್ರೆ ಮುಗೀತು. ಈಗ ಹಾರಿಸೋದು ನೆಕ್ಸ್ಟ್. ಈಗ ರೆಡಿ ಆಯಿತು. ಈಗ ಹಾರಿಸೋಕೆ ಮ್ಯಾಗ ಹೋಗ್ಬೇಕು, ಬನ್ನಿ ಹೋಗೋಣ. ಗೈಸ್, ಈಗ ಇದನ್ನು ತೊಗೊಂಡು ಮೇಲ್ಗಡೆ ಹೋಗ್ತಾ ಇದ್ದೀನಿ. ಗಾಳಿ ಮಾತ್ರ ಇದೆ ನೋಡಿ. ಹಾಗೆಲ್ಲ ಹೇಳಿದ್ನಲ್ಲ, ಇನ್ನು ಮಟ್ಟ ಅದೇ ಥರ ಗಾಳಿ ಇದೆ. ಈಗ ಇದನ್ನು ನಾನು ಸೂತ್ರನ ಕಟ್ಟಿದ್ದೀನಿ. ಆದರೆ ಈ ಹಗ್ಗನ, ಈ ದಾರನ ಕಟ್ಟಬೇಕು ಅಷ್ಟೇ. ನೋಡಿ, ಆಲೆ ಹಾರ್ತಾ ಇದೆ ಇದು. ತಡಿ. ಈಗ ಇದನ್ನ ಕಟ್ತೀನಿ ನಾನು ಫಸ್ಟು, ಆಮೇಲೆ ಹಾರಿಸೋದು.
ನಮ್ಮ ಪಟ ಈಗ ಹಾರೋಕೆ ರೆಡಿಯಾಗಿದೆ. ಈಗ ಹಾರಿಸೋಣ. ಫಸ್ಟು ಈ ಥರ ಬಿಡ್ತೀನಿ. ಸ್ವಲ್ಪ ತಡಿ, ಗಾಳಿ ಬರ್ತದೆ. ಗಾಳಿ ಬಂದಾಗ ಈಗ ಹರಿದಿದ್ದು. ಈಗ ಒಂದು ಸ್ವಲ್ಪ ಗಾಳಿ ಇಲ್ಲ, ಬಂದ ತಕ್ಷಣ ಬಿಡೋದು ಈ ಥರ. ಬಂದು 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 ಸ್ವಲ್ಪ ಜೋರ ಬಂದರೆ ಬಿಡ್ಬೋದು. ನೋಡಿ ಈ ಥರ ಇನ್ನೂ ಸ್ವಲ್ಪ ಗಾಳಿ ಬರಬೇಕಿದು. ನೋಡಿ ನೋಡಿ ಹಾಂ, ಈಗ ಬಂತು ಒಂದು ಸ್ವಲ್ಪ. ನೋಡಿ ಈಗ ಒಂದು ಸ್ವಲ್ಪ ಹಾರುತ್ತೆ ಇಷ್ಟೇ, ಮತ್ತೆ ಇಲ್ಲ. ಇಷ್ಟು ಹಾರಿದರೆ ಮುಗೀತಿದ್ದು. ಮತ್ತೆ ನೋಡಿ ಇಲ್ಲೇ ತೆಳಗೆ ಹಾರುತ್ತೆ. ಈಗ ಮೇಲ್ಗಡೆ ಹೊಟ್ಟೆ ಹೋಗಲ್ತು. ಕೆಡ್ತು ಗೈಸ್, ಗಾಳಿಪಟ ಕೆಡ್ತು. ನೋಡಿ ಇದು ಈ ಥರ ಬಿಸ್ತಾ ಇದೆ. ನೋಡಿ ಈ ಥರ ಆಗಿದೆ. ಆದರೂ ನಾನು ಸರಿ ಮಾಡಿದ್ದೀನಿ ಒಂದು ಸ್ವಲ್ಪ. ಹಾಂ ನೋಡಿ, ಇಷ್ಟ ಆರಾಗದೆ. ಗಾಳಿ ಚಲೋ ಐತೆ ಮತ್ತಿದೆ ಹಾಂ. ಓ ನೋಡಿ ಇಷ್ಟು ಇರುತ್ತದೆ. ನೋಡಿ ಇಲ್ಲಿ ಹೋಯ್ತು, ಮತ್ತೆ ಇಲ್ಲಿ ಹೋಯ್ತು. ಈಗ ನೋಡಿದ, ಇದು ಈ ಥರ ಆಗಿದೆ. ಈ ಥರ ಆಗಿದೆ. ಈಗ ಒಂದು ಸ್ವಲ್ಪ ಸರಿ ಮಾಡಿದ್ದೀನಿ, ಮತ್ತು ಅದೇ ಥರ ಆಗುತ್ತೆ. ನೋಡಿ ಇಷ್ಟು ಹೋಗಿದೆ. ಈಗ ಆಗಲೇ ಇಲ್ಲಿ ಮಟ್ಟ ಹರಿತು, ಮೇಲೆ ಇಲ್ಲಿ ಮಟ್ಟ ಹೋಗಿತ್ತು. ನೋಡಿ ಇಲ್ಲಿ ಮಟ್ಟ ಹೋಗಿತ್ತು ಆಗಲೇ. ಗೈಸ್ ಈಗ ಗಾಳಿಪಟಕ್ಕೆ ಒಂದು ಸ್ವಲ್ಪ ಡ್ಯಾಮೇಜ್ ಆಗಿದೆ. ಗೈಸ್ ಗಾಳಿಪಟ ಡ್ಯಾಮೇಜ್ ಆಗಿತ್ತಲ್ವ, ಈಗ ಅದು ಸ್ವಲ್ಪ ಹರಿತು. ಅದಕ್ಕೆ ನಾನು ತೊಗೊಂಡು ಕೆಳಗಡೆ ಹೋಗ್ತಾ ಇದ್ದೀನಿ. ಊಟಕ್ಕೆ ಗೋಧಿ ದೋಸೆ, ಉಳ್ಳಾಗಡ್ಡಿ ಪಲ್ಯ ಮತ್ತು ಮಸಾಲೆ ರೈಸ್. ಗೈಸ್ ಇಷ್ಟ ತನಕ ನಾನು ನಮ್ಮ ಅಪ್ಪಾಜಿ ಜೊತೆ ಹೊರಗೆ ಹೋಗಿದ್ದೆ. ನಾನು ಈಗ ಬಂದು ಕುಂತೆ ಓದೋಕ್ಕೆ. ಅಂದರೆ ನಮ್ಮದು ಯಾವ ಥರ ಆಗಿದೆ ಅಂದರೆ, ಸ್ಯಾಟರ್ಡೇ ನಾನು ಹೋಮ್ವರ್ಕ್ ಇದ್ದರೂ ಹೋಮ್ವರ್ಕ್ ಮಾಡ್ಕೊತೀನಿ. ಈಗ ಸಂಡೇ ಅಲ್ಲ ಇವತ್ತು, ಅದಕ್ಕೆ ಓದೋದೈತಿ ಇವತ್ತು. ಈಗ ಓದಬೇಕು. ಅಂದರೆ ನಾವು ಯಾವ ಥರ ಮಾಡತ್ತೀವಿ ಅಂದರೆ, ದಿನಕ್ಕೆ ದಿನ ಈ CBSEಯಲ್ಲಿ ಈ ದಿನ ಮಾಡಿಸಿದ್ದು ಏನೇನಿರುತ್ತೆ ಇದೇ ದಿನ ಓದಬೇಕು, ಆ ಥರ ಇರುತ್ತೆ ಇದು. ಸ್ಟೇಟಲ್ಲಿ ಆದರೆ ಒಂದೇ ದಿವಸ ಕೂತ್ಕೊಂಡು ಎಲ್ಲ ಸಬ್ಜೆಕ್ಟ್ನ, ಅಂದರೆ ಒಂದು ಸಬ್ಜೆಕ್ಟ್ನ ಫುಲ್ಲು ಸಿಲೆಬಸ್ ಓದ್ಕೋಬೋದು. ಆದರೆ ಇದರಲ್ಲಿ ಹಂಗಿಲ್ಲ. ಇದರಲ್ಲಿ ಭಾಳ ಡೆಪ್ತಾಗಿರುತ್ತಲ್ಲ, ಅಂದರೆ ನಾವು ಫುಲ್ಲು ದಿನಾನೂ ಓದ್ಕೋಬೇಕು. ಹಂಗಂದ್ರೆ ನಾವು ಅಲ್ಲಿಗೆ ಕರೆಕ್ಟ್ ಕ್ಯಾಚ್ ಮಾಡ್ಬೋದು. ಎಲ್ಲನೂ ಸಿಲೆಬಸ್ಸು ಒಂದಿನಕ್ಕೆ ಹಂಗೆ ಬರಲ್ಲ ಇಲ್ಲಿ. ಮತ್ತು ಆ ಥರ ಇದೆ ಇದು. ಅದಕ್ಕೆ ನಾವು ದಿನಾನೂ ಓದ್ತಾಯಿದ್ದೀವಿ. ಆಗಲಿಲ್ಲ ಅಂದರೆ ಒಂದು ದಿವಸ ಗ್ಯಾಪ್ ಮಾಡಿಕೊಂಡು ಸಂಡೇನಾದರೂ ಓದ್ತೀವಿ. ಈ ಥರ ಮಾಡ್ತೀವಿ ನಾವೀಗ. ಸ್ಟೇಟಲ್ಲಿ ಹಂಗಿದ್ದಿಲ್ಲ, ನಮ್ಮದು ರುಟೀನೇ ಚೇಂಜ್ ಇತ್ತು. ಈಗೆಲ್ಲ ರುಟೀನ್ ಚೇಂಜ್ ಆಗಿದೆ ಫುಲ್ಲು. ಈಗ ನಾನು ಕೂತ್ಕೊಂಡಿದ್ದೀನಿ. ಈಗ ಬಂದೆ ನಾನು. ಈಗ ನಾನು ಮ್ಯಾಥ್ಸ್ ಮಾಡ್ಕೋಬೇಕು. ಮ್ಯಾಥ್ಸ್ ಒಂದಿದೆ ಅಷ್ಟೇ ಇರೋದು. ಗೈಸ್ ಓದೋದಾಯಿತು ಮತ್ತು ಊಟ ಕೂಡ ಆಯಿತು. ನಾನು ಈ ವ್ಲಾಗ್ನ
ಈಗ ಎಂಡ್ ಮಾಡ್ತೀನಿ. ಐ ಹೋಪ್ ಈ ವ್ಲಾಗು ನಿಮಗೆ ಇಷ್ಟ ಆಗಿದೆ ಅನ್ಕೊತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಇದೇ ಥರ ನೆಕ್ಸ್ಟ್ ವ್ಲಾಗ್ ಸಿಗ್ತೀನಿ. ಇನ್ನೊಂದು ನೀವು 1 ಸೆಕೆಂಡ್ ಹ್ಯಾಪಿ ಯೋಗ ಡೇ ಟು ಆಲ್. ನೀವು ಮನೆಯಲ್ಲಿ ಮತ್ತು ನಿಮಗೆ ಫ್ರೀ ಇದ್ದಾಗ ನೀವು ಯೋಗ ಮಾಡಿ. ಯೋಗ ಅಂದರೆ ಬ್ರೇನ್ ಮೇಲೆ ವರ್ಕ್ ಆಗುತ್ತೆ, ಬ್ರೇನು ಫ್ರೆಶ್ ಆಗುತ್ತೆ ಮೆಡಿಟೇಷನಿಂದ. ಮತ್ತು ರೆಸ್ಪಿರೇಷನ್ನು ಆಯಿತು, ಎಲ್ಲ ಒಟ್ಟು ಫುಲ್ಲು ಚೆನ್ನಾಗಿ ಕೆಲಸ ಮಾಡುತ್ತೆ ಎಲ್ಲ ಬಾಡಿ. ನೀವು ಮಾಡಿ, ಅದಕ್ಕಾಗಿ ಈ ಒಂದು ದಿವಸನ ಮಾಡ್ತಾರೆ, ಆಚರಣೆ ಮಾಡ್ತಾರೆ. ನೀವು ದಿನ ಮಾಡಬೇಕು, ಅಥವಾ ನೀವು ಖಾಲಿ ಇದ್ದಾಗೆ ಅಂದರೆ ಫ್ರೀ ಇದ್ದಾಗೆ ಒಂದು ಸಲ ಮಾಡ್ತಾನೆ ಇರಬೇಕು. ನಾವು ಯೋಗ ಮಾಡೋದಷ್ಟು ನಾವು ಫಿಟ್ ಇರ್ತೀವಲ್ಲ, ಅದಕ್ಕೆ ನಾವು ಯೋಗನ ಬಿಡಬಾರ್ದು ಆಯಿತಾ. ನಾವಂತರೂ ಮಾಡ್ತಿರ್ತೀವಿ ಸಾಟರ್ಡೆ. ಅದರಿಂದ ನಮಗೂ ಕೂಡ ಬೆನಿಫಿಟ್ ಇದೆ ಆಯಿತಾ ಅಂಥೇಳಿ ಈ ವ್ಲಾಗ್ನ ನಾನು ಇಲ್ಲಿ ಎಂಡ್ ಮಾಡ್ತೀನಿ. ಬಾಯ್. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಆಯಿತಾ. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನೀವು ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆಮೇಲೆ ಬಾಯ್.